ಕೆಆರ್ ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ? ಸದ್ಯ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಗಮನಿಸ್ತಾ ಇದ್ದೀವಿ. ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ನಾವಾಗಲೇ ಗಮನಿಸಿದ್ವಿ, ಸಂತ್ರಸ್ತೆಯ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆಕೆಯ ರಕ್ಷಣೆ ಆದಂತಹ ನಂತರದಲ್ಲಿ ಅದು ಆಕೆಯನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿದಂತಹ ವಿಡಿಯೋ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರವನ್ನ ಪ್ರಸ್ತಾಪಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಆ ವಿಡಿಯೋನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಆಕೆಗೆ ಟ್ರೈನಿಂಗ್ ನ ನೀಡಲಾಗಿತ್ತು. ಭವಾನಿ ರೇವಣ್ಣ ಅವರು A2 ಆರೋಪಿ ಅಂದ್ರೆ ಸತೀಶ್ ಬಾಬಣ್ಣಗೆ ಕರೆಯನ್ನ ಮಾಡಿ ಈ ರೀತಿ ವಿಡಿಯೋ ರೆಕಾರ್ಡ್ ಮಾಡಿಸು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಆ ಮಹಿಳೆ ಆ ರೀತಿ ಆಕೆಯ ಮೇಲೆ ಒತ್ತಡವನ್ನ ಹೇರಿದ್ರಿಂದ ಆಕೆ ಅಂತದ್ದೊಂದು ಸ್ಟೇಟ್ಮೆಂಟ್ ಅನ್ನ ಆ ವಿಡಿಯೋದಲ್ಲಿ ಆಕೆ ನೀಡಿದ್ದಾಳೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್. ಆದ್ರೆ ಇದಕ್ಕೆ ಭವಾನಿ ರೇವಣ್ಣ ಪರ ವಕೀಲ ಸಂದೇಶ್ ಚೌಟ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಸೀಲ್ಡ್ ಕವರ್ ನಲ್ಲಿ ಕೋರ್ಟ್ಗೆ ಕೊಟ್ಟಿರುವಂತಹ ಸಾಕ್ಷಿಯನ್ನ ಓಪನ್ ಕೋರ್ಟ್ ನಲ್ಲಿ ಓದೋದು ಸರಿಯಲ್ಲ ಅಂತ ಹೇಳಿ ಆಕ್ಷೇಪವನ್ನ ಸಲ್ಲಿಕೆ ಮಾಡ್ತಾರೆ. ಇದಕ್ಕೆ ನ್ಯಾಯಾಧೀಶರು ಕೂಡ ಸಹಮತವನ್ನ ವ್ಯಕ್ತಪಡಿಸುತ್ತಾರೆ. ತನಿಖಾ ಸಂದೇಶಗಳನ್ನ ಓಪನ್ ಕೋರ್ಟ್ ನಲ್ಲಿ ಓದೋದು ಬೇಡ ಅಂತ ಹೇಳಿ ಸೂಚಿಸುತ್ತಾರೆ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್. ಆ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಇಲ್ಲ, ನಾನು ಎಲ್ಲವನ್ನೂ ಹೇಳ್ತಾ ಇಲ್ಲ, ನಾನು ಮೀಡಿಯಾ ರಿಪೋರ್ಟ್ ಬಂದಿದ್ದಕ್ಕೆ ಮೂಲವನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಭವಾನಿ ಜೊತೆ ಅನೇಕ ಆರೋಪಿಗಳ ಸಂಭಾಷಣೆ ಇದೆ. A7 ಅಂದ್ರೆ ರಾಜಗೋಪಾಲ್, ಆಗ್ಲೂ ಕೂಡ ಒಂದ್ಸಲ ಉಲ್ಲೇಖ ಆಯಿತು. ರಾಜಗೋಪಾಲ್ HD ರೇವಣ್ಣ ಅವರ ಆಪ್ತ ಸಹಾಯಕ, ಆತನ ತೋಟದ ಮನೆಯಲ್ಲೇ ಸಂತ್ರಸ್ತೆಯನ್ನ ಇರಿಸಲಾಗಿತ್ತು ಅನ್ನುವಂಥ ಮಾಹಿತಿ ಆರಂಭದಲ್ಲಿ ಲಭ್ಯವಾಗಿದ್ದು, ಕೊನೆಗೆ ಆತನನ್ನೂ ಕೂಡ ಪ್ರಕರಣದಲ್ಲಿ ಆರೋಪಿ ಮಾಡಿ ಈಗ ಜೈಲಿಗಟ್ಟಲಾಗಿದೆ. A7 ಆಗಿರುವಂತಹ ಅಂದ್ರೆ 7ನೇ ಆರೋಪಿ ಆಗಿರುವಂತಹ ರಾಜಗೋಪಾಲ್ ಜೊತೆಗೂ ಭವಾನಿ ರೇವಣ್ಣ ಅವರು ಮಾತುಕತೆಯನ್ನ ನಡೆಸಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಸಂಭಾಷಣೆಯ ದಾಖಲೆ ನಮ್ಮ ಬಳಿ ಇದೆ. ಅಷ್ಟೇ ಅಲ್ಲ, ವಿಕ್ಟಿಮ್ ತಂಗಿಯ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಭವಾನಿ ರೇವಣ್ಣ. ಅಂದ್ರೆ ಯಾವ ಮಹಿಳೆ ಕಿಡ್ನಾಪ್ ಆಗಿದ್ರೋ ಆಕೆಯ ಸಹೋದರಿ, ಆಕೆಯ ತಂಗಿಯ ಜೊತೆಗೂ ಕೂಡ ಭವಾನಿ ರೇವಣ್ಣ ಅವರು ಮಾತುಕತೆಯನ್ನ ನಡೆಸಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ದಾಖಲೆ ಇದೆ. ಆಕೆಯನ್ನ ಭವಾನಿಯವರ ಬ್ರದರ್, ಅವರ ಸಹೋದರನ ಮನೆಗೆ ಕರ್ಕೊಂಡು ಹೋಗ್ಲಾಗಿತ್ತು. ಅಲ್ಲಿ ಭವಾನಿ ರೇವಣ್ಣ ವಿಕ್ಟಿಮ್ಗೆ ಅಂದ್ರೆ ಸಂತ್ರಸ್ತೆಗೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಭವಾನಿ ರೇವಣ್ಣ ಅವರ ಬ್ರದರ್ ಅಂತ ಹೇಳಿದ್ರೆ ಪ್ರಭಾಕರ್, ಅವರ ವಿಚಾರವನ್ನ ಇಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಲ್ಲೇಖ ಮಾಡ್ತಿದ್ದಾರೆ. ಅನೇಕ ರೆಗ್ಯುಲರ್ ಕಾಲ್ ಹಾಗೆ ವಾಟ್ಸ್ಆಪ್ ಕಾಲ್ ಇವರಿಬ್ಬರ ನಡುವೆ ಆಗಿದೆ. ಇನ್ನು ಸಂತ್ರಸ್ತೆಯ ಫೋನ್ ರಿಕವರಿ ಕೂಡ ಮಾಡಲಾಗಿದೆ. ಅದು ಕೂಡ ಆರೋಪಿ ಬಳಿಯಲ್ಲಿ ರಿಕವರ್ ಆಗಿರುವುದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಭವಾನಿ ರೇವಣ್ಣ ಅವರ ಪಾತ್ರ ಈ ಕಿಡ್ನಾಪ್ ಪ್ರಕರಣದಲ್ಲಿ ಏನೇನು ಅನ್ನುವಂಥದ್ದನ್ನ ಕೋರ್ಟ್ ಮುಂದೆ ತೆರೆದಿಡುವಂತಹ ಪ್ರಯತ್ನ, ಅಂದ್ರೆ ಕನೆಕ್ಟಿಂಗ್ ದಿ ಡಾಟ್ಸ್, ಎಲ್ಲಿಂದ ಎಲ್ಲಿಗೆ ಭವಾನಿ ರೇವಣ್ಣ ಅವರ ಪಾತ್ರ ಈ ಪ್ರಕರಣದಲ್ಲಿ, ಅದನ್ನ ತೆರೆದಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಹಲವು ಪ್ರಮುಖ ವಿಚಾರಗಳ ಉಲ್ಲೇಖ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ A7 ಆಗಿರುವಂತಹ ರಾಜಗೋಪಾಲ್ ಜೊತೆಗೂ ಕೂಡ ಭವಾನಿ ರೇವಣ್ಣ ಅವರು ಇದೇ ಕಿಡ್ನಾಪ್ ವಿಚಾರವಾಗಿ ಮಾತುಕತೆ ನಡೆಸಿರುವುದಕ್ಕೆ ಆಡಿಯೋ ಸಂಭಾಷಣೆ ಲಭ್ಯವಾಗಿದೆ. ಜೊತೆಗೆ ಭವಾನಿ ರೇವಣ್ಣ ಅವರು ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಆಕೆಯ ತಂಗಿಯ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಸಂತ್ರಸ್ತೆಯನ್ನ ಭವಾನಿ ರೇವಣ್ಣ ಅವರ ಸಹೋದರ ಪ್ರಭಾಕರ್ ಮನೆಗೆ ಕರ್ಕೊಂಡು ಹೋಗಲಾಗಿತ್ತು. ಅಲ್ಲಿ ಬೆದರಿಕೆಯನ್ನ ಹಾಕಲಾಗಿದೆ. ಅವರಿಬ್ಬರ ನಡುವೆ ಅನೇಕ ರೆಗ್ಯುಲರ್ ಕಾಲ್ ಜೊತೆಗೆ ವಾಟ್ಸ್ಆಪ್ ಕಾಲ್ ಕೂಡ ಇದೆ. ಹಾಗೆಯೇ ಪ್ರಕರಣದಲ್ಲಿ ಸಂತ್ರಸ್ತೆಯ ಫೋನ್ ಅನ್ನ ರಿಕವರಿ ಮಾಡಲಾಗಿದೆ. ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತೆ, ಆ ಸಂತ್ರಸ್ತೆಯ ಫೋನ್ ರಿಕವರಿ ಆಗಿರೋದಲ್ಲಿ ಆರೋಪಿಯ ಬಳಿಯಲ್ಲೇ ಆಕೆಯ ಫೋನ್ ರಿಕವರಿ ಆಗಿರೋದು. ಇಲ್ಲಿ ಭವಾನಿ ರೇವಣ್ಣ ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಜೈಲಿಗೆ ಹೋಗ್ತೀಯಾ ಅಂತ ಬೆದರಿಕೆಯನ್ನ ಒಡ್ಡಿದ್ದಾರೆ. ವಿಡಿಯೋ ಮಾಡೋದಕ್ಕೆ ಒತ್ತಡವನ್ನ ಹೇರಿದ್ದಾರೆ. ಅನೇಕರ ಜೊತೆ ಮಾತುಕತೆ ಸಂಭಾಷಣೆಯನ್ನ ನಡೆಸಿದ್ದಾರೆ. ಸಂತ್ರಸ್ತೆಯ ಮಗಳ ಹೇಳಿಕೆ ಇದೆ, ಡಾಕ್ಟರ್ ಹೇಳಿಕೆ ಇದೆ, ಇವೆಲ್ಲ ಸಾಕ್ಷಿಗಳು ಕೂಡ ಇದ್ದಾವೆ. ಜೊತೆಗೆ ಸಂತ್ರಸ್ತೆ ವಿಡಿಯೋ ಮೂಲವನ್ನ ಕೂಡ ಪತ್ತೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಘಟ್ಟದಲ್ಲಿ ಸದ್ಯ ಈ ಒಂದು ವಾದ ಪ್ರತಿವಾದ ಸಾಗ್ತಾ ಇರುವುದನ್ನ ನೀವು ಗಮನಿಸ್ತಾ ಇದ್ದೀರಿ. ಎಸ್ಐಟಿ ಪರ ವಕೀಲರಾಗಿರುವಂತಹ ಬಿಎನ್ ಜಗದೀಶ್
ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ಬಹಳ ಆಸಕ್ತಿದಾಯಕ ವಿಚಾರಗಳ ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ಇಡೀ ಪ್ರಕರಣದಲ್ಲಿ ಇದುವರೆಗೂ ಭವಾನಿ ರೇವಣ್ಣ ಅವರ ಪಾತ್ರ ಏನು, ಯಾವ ಕಾರಣಕ್ಕಾಗಿ SIT ಅವರಿಗೆ ನೋಟಿಸ್ ಕೊಡ್ತು ಅನ್ನೋದ್ರ ಬಗ್ಗೆ ಚರ್ಚೆಯಾಗ್ತಾ ಇತ್ತು. ಬಟ್ ಅದನ್ನ ಇವತ್ತು ಕನ್ಫರ್ಮ್ ಮಾಡಿದೆ SIT. ನಾವು ಯಾವುದೇ ರೀತಿಯಾದಂತಹ ನೋಟಿಸ್ನ ಭವಾನಿ ರೇವಣ್ಣ ಅವರಿಗೆ ನೀಡಿರಲಿಲ್ಲ ಅಂತ ಹೇಳಿ. ಜೊತೆಗೆ ಭವಾನಿ ರೇವಣ್ಣ ಅವರೇ SITಗೆ ಕರೆದಾಗ ನಾನು ವಿಚಾರಣೆಗೆ ಬರ್ತೀನಿ, ಪ್ರಕರಣದಲ್ಲಿ ಸಂಪೂರ್ಣವಾಗಿ ಸಹಕರಿಸೋಕೆ ನಾನು ಸಿದ್ಧ ಇದ್ದೀನಿ ಅನ್ನುವಂತಹ ಪತ್ರವನ್ನ ಕೂಡ ಬರೆದಿದ್ರು. ಬಟ್ ಇದರ ಮಧ್ಯೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕ್ತಾ ಇದ್ದ ಹಾಗೆ SIT ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ರಿವೀಲ್ ಮಾಡ್ತಾ ಇದೆ. ಯಾವ ರೀತಿ ಭವಾನಿ ರೇವಣ್ಣ ಅವರು ಈ ಕಿಡ್ನಾಪ್ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಮುಖ ವಿಚಾರಗಳ ಉಲ್ಲೇಖ ಕೋರ್ಟ್ನಲ್ಲಿ ಆಗ್ತಾ ಇದೆ. ವಿಡಿಯೋದ ಮೂಲವನ್ನ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ತೆ ಹಚ್ಚಲಾಗಿದೆ. ಇಲ್ಲಿ ಭವಾನಿಯವರ PA, ಡ್ರೈವರ್ ಜೊತೆಗೆ ಸತೀಶ್ ಬಾಬಣ್ಣ, ರಾಜಗೋಪಾಲ್ ನಡುವೆ ಸಂಭಾಷಣೆ ಎಲ್ಲವೂ ಕೂಡ ಪತ್ತೆಯಾಗಿದೆ. ಆಡಿಯೋ ದಾಖಲೆಗಳನ್ನ ಸಂಗ್ರಹ ಮಾಡಿದಂತಹ ಸಂದರ್ಭದಲ್ಲಿ ಅಂತ ಹೇಳಿ SIT SPP ಜಗದೀಶ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಇಷ್ಟು ರಾಜಕೀಯ ಪ್ರಭಾವ ಇರುವ ಮಹಿಳೆಯನ್ನ ವಿಚಾರಣೆ ಮಾಡೋದು, ಕಸ್ಟಡಿಯಲ್ಲಿ ವಿಚಾರಣೆ ಮಾಡೋದು ಅತ್ಯಗತ್ಯ. ಯಾವ ಕಾರಣಕ್ಕಾಗಿ ಭವಾನಿ ರೇವಣ್ಣ ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಗದೀಶ್ ಅವರು ತಮ್ಮ ವಾದವನ್ನ ಮುಂದುವರಿಸಿರೋದು. ಇಷ್ಟು ರಾಜಕೀಯವಾಗಿ ಪ್ರಭಾವಿಯಾಗಿದ್ದಾರೆ ಭವಾನಿ ರೇವಣ್ಣ ಅವರು. ಸಂತ್ರಸ್ತೆಯ ಮೇಲೆ ಅವರು ಬೆದರಿಕೆಯನ್ನ ಹಾಕಿದ್ದಾರೆ, ಸಂತ್ರಸ್ತೆಯ ತಂಗಿಗೆ ಅವರು ಕರೆಯನ್ನ ಮಾಡಿದ್ದಾರೆ. ಜೊತೆಗೆ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಇರಿಸಿಕೊಳ್ಳುವುದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂತಹ ಇತರ ಆರೋಪಿಗಳ ಜೊತೆಗೂ ಕೂಡ ಭವಾನಿ ರೇವಣ್ಣ ಆಡಿಯೋ ಮೂಲಕ, ಫೋನ್ ಮೂಲಕ ಸಂಭಾಷಣೆ ಮಾಡಿರುವುದಕ್ಕೆ ಸಾಕ್ಷಿಗಳಿದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವರಿಗೆ ನಿರೀಕ್ಷಣಾ ಜಾಮೀನನ್ನ ನೀಡಬಾರದು, ಕಸ್ಟಡಿಯಲ್ಲಿ ಇಟ್ಕೊಂಡು ಅವರನ್ನ ವಿಚಾರಣೆ ಮಾಡುವಂತ ಅಗತ್ಯ ಇದೆ ಅನ್ನುವಂತಹ ವಿಚಾರವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೆನ್ಷನ್ ಮಾಡಿದ್ದಾರೆ, ಕೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರನ್ನ ಹಾಗೆಯೇ ವಿಚಾರಣೆ ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಭವಾನಿ ರೇವಣ್ಣ ಅವರು ಬರೆದಂತಹ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ADGPಗೆ ಪತ್ರ ಬರೆದಿದ್ದಾರೆ. ಮೀಡಿಯಾದಲ್ಲಿ ಬಂದಿದೆ ಅಂದ್ರೆ ಅವರನ್ನ ಕೇಳಿ, ನಾವು ಯಾವುದೇ ರೀತಿಯಾದಂತಹ ನೋಟಿಸ್ನ ನೀಡಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ, SIT ಭವಾನಿ ರೇವಣ್ಣ ಅವರಿಗೆ ಇದುವರೆಗೂ KR ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ನೋಟಿಸ್ನ ಕೊಟ್ಟಿಲ್ಲ. ಬಟ್ ಪ್ರಕರಣದ ಆರೋಪಿಗಳನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರನ್ನೂ ಕೂಡ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಪರಿಗಣಿಸೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿವೆ ಅನ್ನುವಂಥದ್ದನ್ನ ಇವತ್ತು ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಅದನ್ನೇ ಇಲ್ಲಿ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನೀವು ಇಷ್ಟೆಲ್ಲ ಮಾಡಿ ಹೇಗೆ ವಿಕ್ಟಿಮ್ ಆಗ್ತೀರಾ ಅಂದ್ರೆ, ಏನ್ ADGPಗೆ ಪತ್ರವನ್ನ ಬರೆದಿದ್ರು, ನನ್ನನ್ನ ಇಲ್ಲಿ ಸುಮ್ಮನೆ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಾಗಾಗಿ ರಾಜಕೀಯ ಷಡ್ಯಂತ್ರ ಇದೆ, ಮತ್ತೊಂದಿದೆ ಅಂತ ಹೇಳಿ ಏನ್ ನಿರೀಕ್ಷಣಾ ಜಾಮೀನಿಗೆ ನೀವು ಅರ್ಜಿಯನ್ನ ಸಲ್ಲಿಸಿದ್ದೀರಿ, ಇಷ್ಟೆಲ್ಲ ನೀವು ಮಾಡಿದಂತಹ ನಂತರದಲ್ಲಿ ಆ ಸಂತ್ರಸ್ತೆಯ ಕಿಡ್ನಾಪ್ ವಿಚಾರದಲ್ಲಿ ನೀವು ಹೇಗೆ ಸಂತ್ರಸ್ತಿ ಆಗ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿದ್ದಾರೆ. ನಮ್ಮ ಪ್ರತಿವಾದಿ ವಕೀಲರು ಹೇಳಿದ್ರು, ಅರ್ಜಿದಾರೆ ತನಿಖೆಗೆ ಸಹಕರಿಸ್ತಾರೆ ಅಂತ ಹೇಳಿ. ಅಂದ್ರೆ ಖುದ್ದು ಭವಾನಿ ರೇವಣ್ಣ ಅವರೇ ಪತ್ರವನ್ನ ಬರೆದಿದ್ದಾರಲ್ಲ, ಅವರು ಪತ್ರವನ್ನ ಬರೆದಿರುವುದು ADGPಗೆ. ಪ್ರಕರಣದಲ್ಲಿ ತನಿಖೆಗೆ ನಾನು ಸಹಕರಿಸೋಕೆ ಸಿದ್ಧ ಆಗಿದ್ದೀನಿ ಅಂತ ಅವರು ಪತ್ರ ಬರೆದಿದ್ದಾರೆ. ಅದನ್ನ ಪ್ರತಿವಾದಿ ವಕೀಲರು ವಾದ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಇಷ್ಟೆಲ್ಲ ಮಾಡಿ ಈಗ ಸಹಕರಿಸ್ತೀನಿ ಅಂದ್ರೆ ಹೇಗೆ? ಅವರ ಪಾತ್ರ ಇದೆ ಅನ್ನೋದಕ್ಕೆ ಆಡಿಯೋ ಸಂಭಾಷಣೆಗಳು ಲಭ್ಯವಾಗಿವೆ. FSL ನಲ್ಲಿ ಅದು ಅವರದ್ದೇ ಧ್ವನಿ ಅನ್ನುವಂಥದ್ದು ಕೂಡ ದೃಢಪಟ್ಟಿದೆ. ಕಾನೂನಾತ್ಮಕವಾಗಿ ನಾವು ಆ ಆಡಿಯೋ ಸಂಭಾಷಣೆಗಳನ್ನ ಸಂಗ್ರಹ ಮಾಡಿದ್ದೇವೆ. ಸ್ವಾಮಿ, ಒಮ್ಮೆ ನೀವು ಆ ಆಡಿಯೋ ಕಾನ್ವರ್ಸೇಷನ್ನ ಒಂದ್ಸಲ ನೀವು ಓದಬೇಕು ಅನ್ನೋದು ನನ್ನ ಮನವಿ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮಗೆ ಸಮಯ ಇದ್ರೆ ದಯವಿಟ್ಟು ನೋಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಇಡೀ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರವನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಅವರೂ ಕೂಡ ಪ್ರಕರಣದಲ್ಲಿ ಭಾಗಿದಾರರು, ಅವರೂ ಕೂಡ ಪ್ರಕರಣದಲ್ಲಿ ಒಬ್ಬ ಆರೋಪಿ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆ ಆಡಿಯೋ ಸಂಭಾಷಣೆಗಳೇ ಸಾಕ್ಷಿ. ಅವರು ಸಂತ್ರಸ್ತೆಯ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ,
ಸಂತ್ರಸ್ತೆಯ ತಂಗಿಯ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. A7 ಆರೋಪಿ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. A2 ಆರೋಪಿ ಸತೀಶ್ ಬಾಬಣ್ಣ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಯಾವ ರೀತಿ ಮಹಿಳೆಯನ್ನ ಕರ್ಕೊಂಡು ಬರಬೇಕು, ಆಕೆಯಿಂದ ಯಾವ ರೀತಿಯಾದಂತಹ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಸಬೇಕು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೂಚನೆಯನ್ನ ಕೊಟ್ಟು ಮಾಡಿಸಿದ್ದು ಭವಾನಿ ರೇವಣ್ಣ ಅವರು. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆಡಿಯೋ ದಾಖಲೆಗಳು ಕೂಡ ನಮ್ಮ ಬಳಿ ಇವೆ. ಆ ಆಡಿಯೋ ಸಂಭಾಷಣೆಯನ್ನ ನಿಮಗೆ ಸಮಯ ಇದ್ರೆ ನೀವು ಅದನ್ನ ಓದಬೇಕು ಅನ್ನುವಂಥ ಮನವಿಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಕೋರ್ಟ್ನಲ್ಲಿ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.